ದೊಡ್ಡ ಘೋಷಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ. ಪೊಲೀಸ್ ಕಮಿಷನರ್ ಇಂದ ಹಿಡಿದು ಕಬ್ಬನ್ ಪಾರ್ಕ್ನ ಪೊಲೀಸ್ ಇನ್ಸ್ಪೆಕ್ಟರ್ಗಳ ತನಕ ಅನೇಕ ಅಧಿಕಾರಿಗಳ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟರು, ಆ ಸಬ್ ಡಿವಿಷನ್ನಿನ ಎಸಿಪಿ, ಆ ಡಿವಿಷನ್ನಿನ ಡಿಸಿಪಿ, ಸಂಬಂಧಪಟ್ಟ ಅಡಿಷನಲ್ ಕಮಿಷನರು ಮತ್ತು ಪೊಲೀಸ್ ಕಮಿಷನರು ಸರಣಿ ಅಧಿಕಾರಿಗಳ ತಲೆದಂಡ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ತನಿಖೆ. ರಾಜ್ಯದ ಇತಿಹಾಸದಲ್ಲಿ ಇಂಥ ಘಟನೆ ಇನ್ನೊಂದು ನಡೆದ ಉದಾಹರಣೆ ನನಗೆ ಈ ಕ್ಷಣಕ್ಕೆ ನೆನಪಾಗ್ತಾ ಇಲ್ಲ. ಇನ್ಸ್ಪೆಕ್ಟರು, ಎಸಿಪಿ, ಡಿಸಿಪಿ, ಅಡಿಷನಲ್ ಕಮಿಷನರು ಮತ್ತು ಕಮಿಷನರ್ ಆಫ್ ಪೊಲೀಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಬರುತ್ತೆ. ಅಲ್ಲಿನ ಇನ್ಸ್ಪೆಕ್ಟರ್ ಅಮಾನತ್ತು. ಕಬ್ಬನ್ ಪಾರ್ಕ್ ಸಬ್ ಡಿವಿಷನ್ ಲಿಮಿಟ್ಸ್ ನಲ್ಲಿ ಬರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ. ಸಬ್ ಡಿವಿಷನ್ನಿನ ಇನ್ಚಾರ್ಜ್ ಎಸಿಪಿ ಅಮಾನತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಸೆಂಟ್ರಲ್ ಡಿವಿಷನ್ನಿನ ವ್ಯಾಪ್ತಿಯಲ್ಲಿ ಬರುತ್ತೆ. ಸೆಂಟ್ರಲ್ ಡಿವಿಷನ್ನಿನ ಉಸ್ತುವಾರಿ ಹೊತ್ತಿರುವ ಡಿಸಿಪಿ ಅಮಾನತ್ತು, ಸೆಂಟ್ರಲ್ ಡಿಸಿಪಿ ಅಮಾನತ್ತು, ಅಡಿಷನಲ್ ಕಮಿಷನರ್ ಅಮಾನತ್ತು, ಪೊಲೀಸ್ ಕಮಿಷನರ್ ಸಹ ಅಮಾನತ್ತಂತೆ. ನಿನ್ನೆಯಿಂದ ಸುದ್ದಿ ಬರ್ತಾ ಇತ್ತು, ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಈ ಸೆಲೆಬ್ರೇಷನ್ಗೆ ಅನುಮತಿ ಕೊಡುವುದಕ್ಕೆ ಒಪ್ಪಿರಲಿಲ್ಲ ಅಂತ. ಬಂದೋಬಸ್ತಿಗೆ ತುಂಬಾ ತೊಂದರೆಯಾಗತ್ತೆ, ಬೇಡ ಇಂಥದ್ದೊಂದು ಬಹಿರಂಗ ಆಚರಣೆ, ಅಟ್ಲೀಸ್ಟ್ ಇವತ್ತು ಬೇಡ ಅಂತ ನಿನ್ನೆ ಮಧ್ಯಾಹ್ನದ ತನಕನೂ ಹೇಳಿದ್ರಂತೆ. 11 ಗಂಟೆಗೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ನಡೆದ ಸಭೆಯಲ್ಲೂ ಅವರು ಹೇಳಿದ್ರು ಅಂತ ನಮಗೆ ಮಾಹಿತಿ ಇತ್ತು. ಈಗ ನೋಡಿದ್ರೆ ಪೊಲೀಸ್ ಕಮಿಷನರೇ ಅಮಾನತ್ತು. ಹಾಗಿದ್ರೆ ಕಮಿಷನರ್ ಈ ಕಾರ್ಯಕ್ರಮ ಮಾಡುವುದು ಬೇಡ ಅಂತ ಹೇಳಿದ್ದು ಸತ್ಯನಾ ಸುಳ್ಳ? ಸತ್ಯನಾ ಸುಳ್ಳ? ಜುಡಿಷಿಯಲ್ ಎನ್ಕ್ವೈರಿಲಿ ಹೊರಗೆ ಬರುತ್ತೆ. ಕಬ್ಬನ್ ಪಾರ್ಕ್ ಎಸಿಪಿ ಬಾಲಕೃಷ್ಣ, ಡಿಸಿಪಿ ಶೇಖರ್, ಸೆಂಟ್ರಲ್ ಡಿವಿಷನ್ನಿನ ಡಿಸಿಪಿ ಶೇಖರ್, ಪೊಲೀಸ್ ಕಮಿಷನರ್ ದಯಾನಂದ್, ಇನ್ಸ್ಪೆಕ್ಟರ್ ಇಂದ ಹಿಡಿದು ಪೊಲೀಸ್ ಕಮಿಷನರ್ ತನಕ ವಿವಿಧ ಹುದ್ದೆಯ ಅಧಿಕಾರಿಗಳು ಸಸ್ಪೆಂಡ್. ಕೆಎಸ್ಸಿಎನಲ್ಲಿ ಸಂಬಂಧಪಟ್ಟವರನ್ನು ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೀನಿ ಅಂದ್ರು ಮುಖ್ಯಮಂತ್ರಿಗಳು. ಇವತ್ತು ಮಧ್ಯಾಹ್ನದ ತನಕ ನಮಗೆ ಬಂದ ಮಾಹಿತಿ, ನಿನ್ನೆ 11:30 ತನಕ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಈ ಕಾರ್ಯಕ್ರಮ ಮಾಡುವುದು ಬೇಡ, ಕ್ರೌಡ್ ತುಂಬಾ ಜಾಸ್ತಿ ಆಗುತ್ತೆ,
ಬಂದೋಬಸ್ತ್ ಕೊಡೋದು ಕಷ್ಟ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಮತ್ತು DPAR ಸೆಕ್ರೆಟರಿ ಮುಂದೆ ಕೂತ್ಕೊಂಡು ವಾದ ಮಾಡಿದ್ರು ಅಂತ. ಅದು ನಿಜಾನ ಸುಳ್ಳ, ವಿ ವಿಲ್ ಹ್ಯಾವ್ ಟು ಕ್ರಾಸ್ ಚೆಕ್. ಯಾಕಂದ್ರೆ ಪೊಲೀಸ್ ಕಮಿಷನರ್ನೇ ಸಸ್ಪೆಂಡ್ ಮಾಡಿದೀವಿ ಅಂದ್ಬಿಟ್ರು ಸಿದ್ದರಾಮಯ್ಯನವರು. ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರು, ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಐ ರಿಪೀಟ್, CPI Kabban Park Police Station, ACP of that particular area, Assistant Commissioner of Police, Deputy Commissioner of Police, Central, Additional Commissioner of Police, who is in charge of Cricket Association Stadium, ಅಲ್ಲಿ ಇನ್ಚಾರ್ಜ್ ಇದ್ದದ್ದು ಅವರು ನೋಡ್ಕೊತಾ ಇದ್ದದ್ದು. ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್, ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನು ಅಮಾನತುಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರು, ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ನಿನ್ನೆ ನಡೆದಂಥ ಅಹಿತಕರ ಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ, ಭಾಳ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ನಾವು ಕೆಲವು ತೀರ್ಮಾನಗಳನ್ನು ಮಾಡಿದ್ದೀವಿ. ನಮ್ಮ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂಥ, ನಿವೃತ್ತ ನ್ಯಾಯಾಧೀಶರಾದಂಥ ಮೈಕೇಲ್ ಖುನಾ, ಜಸ್ಟಿಸ್ ಮೈಕೇಲ್ ಖುನಾ ಅವರ ನೇತೃತ್ವದಲ್ಲಿ ಒನ್ ಮ್ಯಾನ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ. ಒನ್ ಮ್ಯಾನ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ. ನಿನ್ನೆ ನಡೆದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.